ನಮಸ್ಕಾರ. ಈ ರಾಶಿ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಾವೊಂದು 26 ನಾವು ನೋಡೋದಾದರೆ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಬಹಳ ಜನ ಕೇಳೋ ಪ್ರಶ್ನೆ ಅಂದರೆ ಸಾಡೆ ಸಾತಿ ನಡೀತಾ ಇದೆ ಗುರುಗಳೇ, ಇದನ್ನೇನು ಸಮಸ್ಯೆಗಳಾಗುತ್ತೆ ಅಂತಂದರೆ ಸಾಡೆ ಸಾತಿನ ನೋಡೋಕ್ಕೆ ಒಂದು ಮೆಥಡಾಲಜಿ ಇದೆ. ಅದನ್ನು ತುಂಬ ಜ್ಯೋತಿಷರು ಫಾಲೋ ಮಾಡಲ್ಲ. ಸಾಡೆ ಸಾತಿಯಿಂದ ಭಯಪಡಿಸ್ತಾರೆ. ಒಂದಿದು ಸಾಡೆ ಸಾತಿ ಎಫೆಕ್ಟಿವ್ ಆಗಿ ನಿಮಗೆ ತೊಂದರೆ ಮಾಡಬೇಕು ಅಂತಂದರೆ ದಶೆಯಲ್ಲಿ ಅದಿರಬೇಕು, ಅಷ್ಟಕವರದಲ್ಲಿ ಕಮ್ಮಿ ಪಾಯಿಂಟ್ಸನ್ನ ಹೊಂದಿರಬೇಕು, ಮಾರಕನಾಗಿರಬೇಕು, ಅವಯೋಗಿ ಗ್ರಹ ಆಗಿರಬೇಕು. ಆಮೇಲೆ ಯೂಶ್ವಲ್ ಆಗಿ ಇನ್ನೊಂದು ಪಾಯಿಂಟ್ ಏನಂತಂದರೆ ಎಲ್ಲರೂ ಕೂಡ ಅದು ಕೆಟ್ಟದನ್ನು ಮಾಡಲ್ಲ, ಅವ್ರು ಕೆಲವು ಸಕ್ಸಸ್ನು ಕೊಟ್ಟಿದೆ. ನಾನು ನನ್ನ ಸಾವಿರಾರು ಜಾತಕಗಳಿದೆ, ಅದನ್ನು ನೋಡಿದ್ದೀನಿ. ನಿಮಗೆ ಆ ಥರ ಭಯ ಇದ್ದಾಗ ನೀವು ಹನುಮಾನ್ ಚಾಲೀಸವನ್ನು ಹೇಳೋದು ಅಥವಾ ಆಂಜನೇಯನ ದರ್ಶನ ಮಾಡೋದು ಎಷ್ಟೋ ಅದು ಕಂಟ್ರೋಲಿಗೆ ಬರುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡ್ತಾ ಹೋಗಬೇಕು. ಅದು ಬಿಟ್ಟು ನೀವು ಭಯ ಪಡುವಂಥ ಅಗತ್ಯ ಇಲ್ಲ. ಇನ್ನು ಎರಡನೇ ಪಾಯಿಂಟ್ ಬಂದು ಮೇಷರಾಶಿಯವರು ವಿಪರೀತ ಅಗ್ರೆಸಿವ್ ನೇಚರ್, ಕೋಪದ ಸ್ವಭಾವ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಆ ಥರದ ನಿರ್ಣಯವನ್ನು ಮಾಡೋ ಸಾಧ್ಯತೆ ಇರುತ್ತೆ. ಇವರು ಸ್ವಲ್ಪ ಸಮಾಧಾನವಾಗಿರಬೇಕು, ಸ್ವಲ್ಪ ಶಾಂತತೆಯನ್ನು ಕಾಪಾಡ್ಕೋಬೇಕು. ನಾವೇನು ಮಾಡ್ತೀವಿ ಅಂತಂದರೆ ಬಾಡಿಗೆ ಜಿಮ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಬಟ್ ಒಳಗಡೆಯ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋಕೆ ಯಾವ ಎಕ್ಸಸೈಸು, ಯಾವ ಪ್ರಾಣಾಯಾಮ ಯಾವುದು ಮಾಡಲ್ಲ. ಫಸ್ಟ್ ಅದ್ರ ಕಡೆ ಗಮನ ಕೊಡಿ, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ವಿವಾಹಕ್ಕೆ ಅವಕಾಶಗಳು ಅತಿ ಹೆಚ್ಚಾಗಿದೆ. ವಿವಾಹ ಆಗದೇ ಇದ್ದಂಥವ್ರಿಗೆ ಮದುವೆ ಆಗೋ ಸಾಧ್ಯತೆ, ವಿವಾಹ ಆಗೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಗಂಡ ಹೆಂಡತಿ ದೂರವಾಗಿರ್ತಾರೆ, ಒಂದೊಂದು ಸಲ ಹತ್ತಿರವಾಗೋ ಸಾಧ್ಯತೆ, ಇಷ್ಟಪಟ್ಟರು ದೂರ ಆಗಿರೋದು ಹತ್ತಿರ ಆಗೋ ಸಾಧ್ಯತೆ, ಇವೆಲ್ಲ ಸಾಧ್ಯತೆಗಳು ಬಹಳ ಚೆನ್ನಾಗಿದೆ. ಚತುರ್ಥ ಭಾವ ಬಹಳ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ, ಆಹ್ಲಾದತೆ, ಸಂತೋಷದ ವಾತಾವರಣ ಖಂಡಿತವಾಗಿ ಕ್ರಿಯೇಟ್ ಆಗುತ್ತೆ. ಪ್ರಾಪರ್ಟಿ ಖರೀದಿ ಮಾಡುವಾಗ, ಎಸ್ಪೆಷಲಿ ಮನೆಗಳನ್ನು ಖರೀದಿ ಮಾಡೋರಿಗೆ ಬಹಳ ಚೆನ್ನಾಗಿದೆ. ಗುರುಗ್ರಹ ಒಂದು ಗೃಹವನ್ನು ತೋರಿಸುತ್ತೆ ಯೂಶ್ವಲ್ ಆಗಿ, ಅದನ್ನು ನಾವು ಹೇಳ್ಕೋಬೋದು. ಬಟ್ ಇದು ನಿಮ್ಮ ದಶೆಯಲ್ಲಿ ಮತ್ತು ನಿಮ್ಮ ಜನ್ಮದ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಆಮೇಲೆ ನಾವು ಇದನ್ನು ಕನ್ಫರ್ಮ್ ಮಾಡ್ಕೋಬೋದು ರಾಶಿಯಿಂದ. ಆವಾಗ ನಿಮಗೆ ಆ ಘಟನೆ ನಡೆಯುತ್ತೆ. ಸುಮ್ಮನೆ ನಿಮಗೆ ಒಂದು ರಾಶಿಯಲ್ಲಿ ಈ ಥರ ರಾಜಯೋಗ ಬಂದ್ಬಿಟ್ಟು ಕೆಲವರು ಏನು ಹೇಳ್ತಾರೆ ಅಂದರೆ, ನಿಮಗೆ ಇದು ಗಜಕೇಸರಿ ಯೋಗ ಸ್ಟಾರ್ಟ್ ಆಗಿದೆ, ರಾಶಿಯಿಂದ ಯಾವ ಒಂದು ಟ್ರಾನ್ಸಿಟ್ ಅಂತ ನಾವು ಗೋಚಾರ ಅಂತ ಏನು ಹೇಳ್ತೀವಿ, ಗೋಚಾರದಲ್ಲಿ ಯಾವ ಒಂದು ಯೋಗಗಳನ್ನು ನಾವು ಅನುಸರಿಸಬಾರ್ದು. ಹುಟ್ಟಿರುವಂತಹ ಟೈಮಲ್ಲಿ ಯಾವ ಯೋಗಗಳಿದೆ ಅವು ಮಾತ್ರ ಯೋಗಿಸ್ತವೆ. ಅದು ಬಿಟ್ಟು ಈ ಒಂದು ಟ್ರಾನ್ಸಿಟಲ್ಲಿ ಬಂದಿರೋದೆಲ್ಲ ಯೋಗಗಳನ್ನು ಕೆಲವು ಟಿ ವಿ ಚಾನಲ್ಗಳಲ್ಲಿ, ಕೆಲವು ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತಾರೆ, ನಂಬಕ್ಕೆ ಹೋಗ್ಬೇಡಿ. ಇದಾದ ನಂತರ ಸಾಲದ ಬಾಧೆಯಿಂದ ಹೊರಗಡೆ ಬರುವಂಥ ಅವಕಾಶ ಕ್ರಿಯೇಟ್ ಆಗುತ್ತೆ. ಇದರ ನಂತರದಲ್ಲಿ ನನಗನ್ನಿಸ್ತಿರುವಂಥದ್ದು ಉದ್ಯೋಗದಲ್ಲಿ ಹೊಸ ಅವಕಾಶಗಳು, ಅಪರ್ಚುನಿಟೀಸ್ಗಳು ಬರುತ್ತೆ. ವಿದೇಶದ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರೋ ಅವಕಾಶಗಳು ಬರುತ್ತೆ. ಉದ್ಯೋಗದಲ್ಲಿ ಟ್ರಾನ್ಸ್ಫರಿಗೆ ಟ್ರೈ ಮಾಡ್ತಿರೋರಿಗೆ ಗೌರ್ಮೆಂಟ್ ಜಾಬಲ್ಲಿ ಅವಕಾಶಗಳು ಬರುತ್ತೆ. ಇನ್ನು ಬಿಸ್ನೆಸ್ ಕಡೆಗೆ ಬಂದರೆ ಸಣ್ಣ ಬಿಸ್ನೆಸ್ಗಳು ಮಾಡ್ತಿರುವಂಥವ್ರಿಗೆ ಅಭಿವೃದ್ಧಿ ಪ್ರೋಗ್ರೆಸ್ ಕಾಣ್ತದೆ. ಯಾಕೆಂದರೆ ಎರಡನೇ ಮನೆ ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಫೈನಾನ್ಷಿಯಲ್ ಫ್ಲೋ ಚೆನ್ನಾಗಾಗುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ. ಆಮೇಲೆ ಮೇಷರಾಶಿಯವರಿಗೆ ಪ್ರೀತಿಯಲ್ಲಿ ಒಂದು ಸಕ್ಸಸ್ ಸಿಗ್ಬೋದು, ಬಿಟ್ಟು ಹೋದಂಥವ್ರು ಹತ್ರ ಆಗ್ಬೋದು, ಪ್ರೇಮ ವಿವಾಹಕ್ಕೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದಾದ ನಂತರ ಈ ಸಾಲದ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಆದವನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಿರ್ತಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರೋಂಥ ಜ್ಯೋತಿಷರನ್ನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.